ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೀರ್ತಿಸ್ ವ್ಲಾಗ್ಸ್ ಕನ್ನಡ. ಇನ್ನು ಇವತ್ತಿನ ಟಿಫನ್ಗೆ ನಮ್ಮ ಮನೇಲಿ ಚಪಾತಿ ಮತ್ತು ಕುಂಬಳಕಾಯಿ ಪಲ್ಯನ ಮಾಡಿದ್ವಿ. ಟೇಸ್ಟಿಯಾಗಿ ಯಮ್ಮಿಯಾಗಿ ಬಂದಿತ್ತು ಅಂತ ಹೇಳ್ಬೋದು. ಇನ್ನು ನಾನು ಮಧ್ಯಾಹ್ನಕ್ಕೆ ಊಟಕ್ಕೆ ಮುಂಚೆ ಒಂದು ಸ್ವಲ್ಪ ಪಪಾಯ ತಿನ್ಕೊಳ್ಳೋಣ ಅಂತ ಹೇಳಿ ಪಪಾಯ ಕೂಡ ಕಟ್ ಮಾಡಿಕೊಂಡೆ. ಪಪಾಯ ತುಂಬಾ ಟೇಸ್ಟಿಯಾಗಿ ತುಂಬ ರುಚಿಯಾಗಿತ್ತು, ತುಂಬ ಹಣ್ಣಾಗಿಬಿಟ್ಟಿತ್ತು. ಇನ್ನು ನನ್ನ ಮಗಳಿಗೆ ಉಳಿದಿರೋ ಚಪಾತಿಗೆ ನಾನು ನಟ್ಟೆಲ್ಲ ಹಾಕ್ಕೊಟ್ಟು ರೋಲ್ ಮಾಡಿ ಕೊಟ್ಟಿದ್ದೆ. ಅವಳು ಅದನ್ನು ತುಂಬ ಎಂಜಾಯ್ ಮಾಡಿಕೊಂಡು ತಿಂದಳು. ನಂಗೆ ಅದು ತುಂಬಾ ಖುಷಿ ಆಯಿತು ಅಂತ ಹೇಳ್ಬೋದು. ಇನ್ನು ಮಕ್ಕಳಿಗೆ ಚಪಾತಿ ಜೊತೆಗೆ ಈ ಥರ ಏನಾದರೂ ಸ್ವೀಟ್ಸ್ನ ಹಾಕ್ಕೊಂಡಾಗ ಅವ್ರಿಗೆ ಅದರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ತಿನ್ನಲಿಕ್ಕೆ. ಇನ್ನು ನೀವೇ ನೋಡ್ತಾ ಇರ್ಬೋದು, ಇನ್ನೂ ಅರ್ಧ ಪಪ್ಪಾಯ ಉಳಿದಿತ್ತು, ಅದನ್ನು ಹಾಗೆ ಕಟ್ ಮಾಡಿ ಎತ್ತಿಟ್ಕೊಂಡೆ. ಸೊ ಅದನ್ನು ನಾಳೆಗೆ ಸರ್ವ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇನ್ನು ಮಧ್ಯಾಹ್ನದ ಊಟಕ್ಕೆ ನಾನು ಬೇಳೆ ಕಟ್ಟು ಮತ್ತು ಅನ್ನನ ತಿಂದ್ಕೊಂಡೆ. ಇನ್ನು ಇವತ್ತು ನಾನು ಹೋಮ್ ಕಲೆಕ್ಷನ್ಗೆ ಬಂದಿದ್ದೆ, ಸ್ವಲ್ಪ ಶಾಪಿಂಗ್ ಇತ್ತು ಅಂತ. ನಾನು ಏನೇನು ಶಾಪ್ ಮಾಡಿದೆ ಅಂತ ಹೇಳಿ ಒಂದು ಲಾಂಗ್ ವಿಡಿಯೋನ ಹಾಕಿ ಪೋಸ್ಟ್ ಮಾಡ್ತೀನಿ. ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳನ್ನ ಕರ್ಕೊಂಡು ಎದುರುಗಡೆ ಉಡುಪಿ ಗ್ರ್ಯಾಂಡ್ ಇತ್ತು, ಅಲ್ಲಿಗೆ ಬಂದಿದ್ವಿ. ಸೊ ನನ್ನ ಮಗಳು ಅಲ್ಲಿ ಏನೇನು ಬೇಕು ಅಂತ ಕೇಳಿದ್ಲು. ಸೊ ಅಲ್ಲೆಲ್ಲ ಕೊಡಿಸಿದ್ದಾಯಿತು. ಅವಳು ಮ್ಯಾಂಗೋ ಮಿಲ್ಕ್ ಶೇಕ್ ಕೂಡ ಕೇಳಿದ್ಲು. ಸೊ ಅವಳಿಗೆ ಹೊರಗಡೆ ಕರ್ಕೊಂಡೋಗಿ ತಿನ್ಸೋದಂದರೆ ತುಂಬಾ ಇಷ್ಟ. ಇತ್ತೀಚೆಗೆ ಮಿಲ್ಕ್ ಶೇಕ್ ಎಲ್ಲ ಕುಡ್ಕೊಂಡು ಮನೆಗೆ ಬಂದ್ವಿ. ಇದು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು.